ಒಂದು ಕ್ಷಣ ಯೋಚಿಸಿ. ನೀವು ಇವತ್ತು ಕೆಲಸಕ್ಕೆ ಹೋಗೋದನ್ನ ನಿಲ್ಲಿಸಿದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ದಿನ ಸಾಲುತ್ತೆ? 1 ವಾರ, 1 ತಿಂಗಳು ಅಥವಾ 1 ವರ್ಷ? ಬಹುತೇಕ ಜನರ ಉತ್ತರ 1 ತಿಂಗಳು ಕೂಡ ಇಲ್ಲ. ಯಾಕೆ ಗೊತ್ತಾ? ನಮಗೆಲ್ಲ ಹಣ ದುಡಿಯೋದನ್ನ ಕಲಿಸಿದ್ದಾರೆ, ಆದರೆ ಹಣವನ್ನು ಬೆಳೆಸೋದನ್ನ ಯಾರು ಕಲಿಸಲಿಲ್ಲ. ಜಗತ್ತಿನ 90% ಜನರು ಕೇವಲ ಒಂದು ಸಂಬಳದ ಮೇಲೆ ಬದುಕುತ್ತಿದ್ದಾರೆ. ಆದರೆ ನೆನಪಿಡಿ, ಒಂದೇ ಒಂದು ಆದಾಯದ ಮೂಲವನ್ನು ನಂಬಿಕೊಂಡಿರುವುದು ಆತ್ಮಹತ್ಯೆಗೆ ಸಮಾನ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಬಡತನದ ಸಂಕೋಲೆಯನ್ನು ಕತ್ತರಿಸಿ ನಿಮ್ಮನ್ನು ನಿಜವಾದ ಶ್ರೀಮಂತರನ್ನಾಗಿ ಮಾಡುವ ಆ 6 ಆಸ್ತಿಗಳ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ವಿವರಿಸುತ್ತೇನೆ. ಇದು ಕೇವಲ ವಿಡಿಯೋ ಅಲ್ಲ, ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ಗೆ ಇರುವ ದಾರಿದೀಪ. ನಾವು ವಿಷಯಕ್ಕೆ ಹೋಗುವ ಮೊದಲು ಒಂದು ಸಣ್ಣ ವ್ಯತ್ಯಾಸ ತಿಳಿಯೋಣ. ಆಸ್ತಿ ಎಂದರೆ ಏನು? ಆಸ್ತಿ ಎಂದರೆ ನೀವು ಮನೆಯಲ್ಲಿ ಮಲಗಿದ್ದರೂ ನಿಮ್ಮ ಜೇಬಿಗೆ ಹಣ ತಂದು ಹಾಕುವ ಪ್ರತಿಯೊಂದು ವಸ್ತುವು ಆಸ್ತಿ. ಲಯಬಿಲಿಟೀಸ್, ನಿಮ್ಮ ಜೇಬಿನಿಂದ ಪ್ರತಿ ತಿಂಗಳು ಹಣವನ್ನು ಕಿತ್ತುಕೊಳ್ಳುವ ವಸ್ತುವೇ ಲಯಬಿಲಿಟಿ ಅಥವಾ ಜವಾಬ್ದಾರಿ. ಉದಾಹರಣೆಗೆ, ನೀವು ಸಾಲ ಮಾಡಿ ಕಾರ್ ಕೊಂಡರೆ ಅದು ಲಯಬಿಲಿಟಿ. ಅದೇ ಕಾರನ್ನು ಬಾಡಿಗೆಗೆ ಕೊಟ್ಟು ಅದರಿಂದ ಆದಾಯ ಗಳಿಸಿದರೆ ಅದು ಅಸೆಟ್. ಶ್ರೀಮಂತರು ಅಸೆಟ್ ಕಲೆಕ್ಟ್ ಮಾಡುತ್ತಾರೆ, ಬಡವರು ಲಯಬಿಲಿಟಿ ಕಲೆಕ್ಟ್ ಮಾಡುತ್ತಾರೆ. ಮೊದಲನೆಯದಾಗಿ ಪೇಪರ್ ಅಸೆಟ್ಸ್, ಸ್ಟಾಕ್ ಅಂಡ್ ಮ್ಯೂಚುವಲ್ ಫಂಡ್ಸ್. ಇದು ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೆಯುವ ಆಸ್ತಿ. ನೀವು ಇನ್ಫೋಸಿಸ್ ಅಥವಾ ರಿಲಯನ್ಸ್ ನಂತಹ ಕಂಪನಿಗಳ ಶೇರುಗಳನ್ನು ಕೊಂಡಾಗ ನೀವು ಕೇವಲ ಹಣ ಹೂಡುತ್ತಿಲ್ಲ, ಬದಲಿಗೆ ಆ ಕಂಪನಿಯ ಮಾಲೀಕರಲ್ಲಿ ಒಬ್ಬರಾಗುತ್ತಿದ್ದೀರಿ. ಪವರ್ ಆಫ್ ಕಾಂಪೌಂಡಿಂಗ್. ನೀವು ಪ್ರತಿ ತಿಂಗಳು 5,000 ರೂಪಾಯಿ ಹೂಡಿಕೆ ಮಾಡಿದರೆ 20 ವರ್ಷಗಳ ನಂತರ ಅದು ಕೋಟಿಗಟ್ಟಲೆ ಆಗುವ ಶಕ್ತಿ ಹೊಂದಿದೆ. ಇದನ್ನು ಜಗತ್ತಿನ 8ನೇ ಅದ್ಭುತ ಎನ್ನಲಾಗುತ್ತದೆ. ರಿಸ್ಕ್ ಮ್ಯಾನೇಜ್ಮೆಂಟ್. ಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ಲದಿದ್ದರೆ ಮ್ಯೂಚುವಲ್ ಫಂಡ್ ಮೂಲಕ ಹೋಗಿ. ಅಲ್ಲಿ ಪ್ರೊಫೆಷನಲ್ ಮ್ಯಾನೇಜರ್ಗಳು ನಿಮಗಾಗಿ ಹಣ ಹೂಡುತ್ತಾರೆ. ಎರಡನೆಯದಾಗಿ ಕಮೋಡಿಟೀಸ್, ಗೋಲ್ಡ್ ಅಂಡ್ ಸಿಲ್ವರ್. ಚಿನ್ನ ಕೇವಲ ಹೆಣ್ಣು ಮಕ್ಕಳ ಆಭರಣವಲ್ಲ, ಇದು ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ನಿಮ್ಮನ್ನು ರಕ್ಷಿಸುವ ಏಕೈಕ ಆಯುಧ. 1920ರಲ್ಲಿ 1 ತುಲಾ ಚಿನ್ನಕ್ಕೆ ಇದ್ದ ಬೆಲೆಗೂ ಇವತ್ತಿನ ಬೆಲೆಗೂ ವ್ಯತ್ಯಾಸ ನೋಡಿ. ಹಣದ ಮೌಲ್ಯ ಕುಸಿಯುತ್ತೆ, ಆದರೆ ಚಿನ್ನದ ಮೌಲ್ಯ ಬೆಳೆಯುತ್ತೆ. ನಿಮ್ಮ ಒಟ್ಟು ಸಂಪತ್ತಿನ ಕನಿಷ್ಠ 10% ಚಿನ್ನದಲ್ಲಿರಲಿ. ಮೂರನೆಯದಾಗಿ ರಿಯಲ್ ಎಸ್ಟೇಟ್. ಭೂಮಿ ಮಿತಿಯಾಗಿದೆ, ಆದರೆ ಜನಸಂಖ್ಯೆ ಬೆಳೆಯುತ್ತಿದೆ. ನೀವು ಒಂದು ಸೈಟ್ ಅಥವಾ ಮನೆ ಕೊಂಡರೆ ಅದರ ಬೆಲೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತದೆ. ಜೊತೆಗೆ ಅದು ನಿಮಗೆ ಪ್ರತಿ ತಿಂಗಳು ಬಾಡಿಗೆ ನೀಡುತ್ತದೆ. ನಿಮ್ಮ ಬಳಿ ಲಕ್ಷಾಂತರ ರೂಪಾಯಿ ಇಲ್ಲದಿದ್ದರೆ ಸಣ್ಣ ಮೊತ್ತದಿಂದಲೂ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಇವತ್ತು ರಿಟ್ಸ್ನಂತಹ ಅವಕಾಶಗಳಿವೆ. ನಾಲ್ಕನೆಯದಾಗಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಮತ್ತು ರಾಯಲ್ಟಿ. ಒಮ್ಮೆ ಕಷ್ಟಪಡಿ, ಜೀವನ ಪೂರ್ತಿ ತಿನ್ನಿ, ಇದನ್ನೇ ರಾಯಲ್ಟಿ ಎನ್ನುತ್ತಾರೆ. ನೀವು ಒಂದು ಪುಸ್ತಕ ಬರೆಯಬಹುದು, ಒಂದು ಸಾಫ್ಟ್ವೇರ್ ಮಾಡಬಹುದು, ಅಥವಾ ಒಂದು ಯೂಟ್ಯೂಬ್ ಚಾನೆಲ್ ಶುರು ಮಾಡಬಹುದು. ಉದಾಹರಣೆಗೆ, ನೀವು ಮಾಡಿದ ಒಂದು ವಿಡಿಯೋ 5 ವರ್ಷಗಳ ನಂತರವೂ ಜನ ನೋಡುತ್ತಿದ್ದರೆ ಆ ವಿಡಿಯೋ ನಿಮಗೆ ಹಣ ತರುತ್ತಲೇ ಇರುತ್ತದೆ. ಇದು ನೀವು ಮಲಗಿದ್ದಾಗಲೂ ಹಣ ಗಳಿಸುವ ದಾರಿ. ಐದನೆಯದಾಗಿ ಬಿಸ್ನೆಸ್. ಜಗತ್ತಿನ ಶ್ರೀಮಂತ ವ್ಯಕ್ತಿಗಳ ಪಟ್ಟಿ ನೋಡಿ. ಎಲಾನ್ ಮಸ್ಕ್, ಜೆಫ್ ಬೆಜೋಸ್, ಅಂಬಾನಿ ಇವರೆಲ್ಲರೂ ಬಿಸ್ನೆಸ್ ಮೂಲಕ ಶ್ರೀಮಂತರಾದವರು. ಬಿಸ್ನೆಸ್ ಅಂದರೆ ನೀವೇ ಅಂಗಡಿಯಲ್ಲಿ ಕುಳಿತು ವ್ಯಾಪಾರ ಮಾಡುವುದಲ್ಲ, ನೀವು ಇಲ್ಲದಿದ್ದರೂ ಕೆಲಸ ಮಾಡುವ ಒಂದು ಸಿಸ್ಟಮ್ ಅನ್ನು ಕಟ್ಟುವುದು. ಜನರ ಯಾವುದಾದರೂ ಒಂದು ದೊಡ್ಡ ಸಮಸ್ಯೆಗೆ ಪರಿಹಾರ ನೀಡಿ, ಹಣ ತಾನಾಗಿಯೇ ಬರುತ್ತದೆ. ಆರನೆಯದಾಗಿ ಉಪಯೋಗಕಾರಿ ಸಾಲ, ಗುಡ್ ಡೆಬ್ಟ್. ಎಲ್ಲ ಸಾಲಗಳು ಕೆಟ್ಟದ್ದಲ್ಲ,
ಶ್ರೀಮಂತರು ಬ್ಯಾಂಕಿನಿಂದ ಸಾಲ ಪಡೆದು ಅದನ್ನು ಆಸ್ತಿ ಖರೀದಿಸಲು ಬಳಸುತ್ತಾರೆ. ಆ ಆಸ್ತಿಯಿಂದ ಬರುವ ಆದಾಯವು ಸಾಲದ ಬಡ್ಡಿಗಿಂತ ಹೆಚ್ಚಿದ್ದಾಗ ನೀವು ಬ್ಯಾಂಕ್ ಹಣದ ಸಹಾಯದಿಂದಲೇ ಶ್ರೀಮಂತರಾಗಬಹುದು. ಇದನ್ನು ಲೆವರೇಜ್ ಎನ್ನುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನೋಡಿದ ಮೇಲೆ ಸುಮ್ಮನೆ ಕೂರಬೇಡಿ. ಇವತ್ತೇ ಒಂದು ಸಣ್ಣ ಹೂಡಿಕೆ ಆರಂಭಿಸಿ. ಹಣ ಇಲ್ಲ ಅಂತ ಅಂದುಕೊಳ್ಳಬೇಡಿ. ನಿಮ್ಮ ಕೆಟ್ಟ ಖರ್ಚುಗಳನ್ನು ಕಡಿಮೆ ಮಾಡಿ ಅದೇ ಹಣವನ್ನು ಅಸೆಟ್ ಮೇಲೆ ಹೂಡಿ. ನೆನಪಿಡಿ, ಶ್ರೀಮಂತಿಕೆ ಎಂಬುದು ಅದೃಷ್ಟವಲ್ಲ, ಅದು ಒಂದು ಶಿಸ್ತು, ಡಿಸಿಪ್ಲಿನ್. ಈ 6 ಆಸ್ತಿಗಳಲ್ಲಿ ನಿಮಗೆ ಅತಿ ಹೆಚ್ಚು ಇಷ್ಟವಾದದ್ದು ಯಾವುದು? ನೀವು ಯಾವುದರಲ್ಲಿ ಹೂಡಿಕೆ ಮಾಡಲು ಶುರು ಮಾಡುತ್ತೀರಾ? ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಮಲ್ಲಿ ಸ್ವಲ್ಪನಾದರೂ ಬದಲಾವಣೆ ತಂದಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇಂತಹ ಉಪಯುಕ್ತವಾದ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವೆಲ್ಲರೂ ಒಟ್ಟಾಗಿ ಬೆಳೆಯೋಣ. ಧನ್ಯವಾದಗಳು.